Hi guys, welcome back to our YouTube channel. ಪಕ್ಕ ಕನ್ನಡದ ಹುಡುಗಿ. ಹೆಂಗದಿರಿ ಎಲ್ಲಾರು? ಐ ಹೋಪ್ ನೀವ್ ಆರಾಮದಿರಿ ಅಂತ ಅನ್ಕೊಂತೀನಿ. ನಾವು ಆರಾಮದಿರಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರ ಒಂದಿಷ್ಟು ಡ್ರೆಸ್ ತರಿಸಿದ್ದೆ. ತಮ್ಲೇನ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅನ್ಕೊಂತೀನಿ. ಸೊ ಅದ್ರದ್ದೇ ಸ್ವಲ್ಪ ರಿವ್ಯೂ ಕೊಡ್ಬೇಕು ಅಂತಂದು. ಯಾಕೆ ಇಷ್ಟು ರೆಡಿ ಆಗಿನಿ ಅಂತಂದ್ರೆ ಸ್ವಲ್ಪ ಆಚೆ ಹೋಗಿದ್ದೆ. ಸೊ ಹಂಗಾಗಿ ರೆಡಿ ಆಗಿದ್ದೆ. ಸೊ ಹಂಗ ವಿಡಿಯೋ ಹೆಂಗಿತ್ತು, ಆರ್ಡರ್ಸ್ ಎಲ್ಲ ಬಂದಿದ್ವಲ್ಲ, ಸೊ ಹಂಗಾಗಿ ವಿಡಿಯೋ ಮಾಡ್ಬಿಡೋಣ ಅಂತ ಮಾಡ್ತಾ ಇದೀವಿ. ಸೊ ಏನಪ್ಪಾ ಅಂತಂದ್ರ ರಿವ್ಯೂಸ್ ಕೊಡ್ತೀನಿ. ರಿವ್ಯೂಸ್ ಮೀನ್ಸ್ ನನ್ಗ ಇಷ್ಟ ಆಗೈತೆ ಇಲ್ಲ ಹೆಂಗ ಏನು ಅಂತಂದು ನೋಡೋನು. ಒಂದೊಂದು ಡ್ರೆಸ್ ನೋಡೋನು, ಔಟ್ಫಿಟ್ ಅದನ್ನ ಹೆಂಗೈತಿ ಅಂತ ನೋಡೋನು. ಡಿಸ್ಟರ್ಬ್ ಆಗತೈತಿ ಅನ್ಸ್ತೈತಿ ನಿಮ್ಗ, ಸೊ ಏನು ಮಾಡಕ್ ಆಗಲ್ಲ. ರೋಡ್ ಸೈಡ್ ಮನಿ ಇರೋದ್ರಿಂದ ವೆಹಿಕಲ್ಸ್ ಓಡಾಡ್ತಾ ಇರ್ತಾವು. ಬರೀ ಲೇಟ್ ಮಾಡ್ದನ ವಿಡಿಯೋ ಸ್ಟಾರ್ಟ್ ಮಾಡೋನು. ಫಸ್ಟ್ ಏನಪ್ಪಾ ಅಂದ್ರ ಓಪನ್ ಮಾಡಿ ನಾನು ಆಲ್ರೆಡಿ, ಯಾಕಂದ್ರ ರೀಪ್ಲೇಸ್ಮೆಂಟ್ 7 days ಹಿಂಗಿರುತ್ತಲ್ಲ, ಸೊ ಹಂಗಾಗಿ ಓಪನ್ ಮಾಡಿ ನೋಡಿ ಇಟ್ಟೀನಿ. ಇದು ಈ ತರ ಪಿಂಕ್. ನಾನು ಆಲ್ಮೋಸ್ಟ್ ಮೀಶೋದಲ್ಲಿ ರೇಟಿಂಗ್ಸ್ ನೋಡಿ ತಗೊಂತೀನಿ, ರೇಟಿಂಗ್ಸ್ ಹೆಂಗೈತಿ ಏನಂತಂದ್ರೆ. ಇದು ನನಗೆ ಇಷ್ಟ ಆಯ್ತು. ಸೊ ಈ ಟಾಪ್ ನೋಡ್ರಿ, ಹಾಕೊಂಡು ವೇರ್ ಮಾಡಿ ತೋರಿಸ್ತೀನಿ ಹೆಂಗೈತಿ ಏನಂತಂದು. ಚೆನ್ನಾಗೈತಿ. ಇದು ಪ್ರಿಂಟೆಡ್ ವರ್ಕ್ ಚೆನ್ನಾಗೈತಿ. ವೇರ್ ಮಾಡಿ ತೋರಿಸ್ತೀನಿ ಫಿಟ್ಟಿಂಗ್ ಅದು. ಸಂಕ್ರಾಂತಿ ಹಾಕೊಂಡೇನ್ರಿ ನಾ, ಇದು ಚಲೋ ಇತ್ತು. ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ಬೇಕು ಅನ್ಕೊಂಡು ಇದು ಮಾಡೀನಿ. ಲಿಂಕ್ ಹಾಕಿರ್ತೀನಿ, ಬೇಕೊಂದವ್ರು ತಗೋರಿ. ಚೆನ್ನಾಗೈತಿ. ನೆಕ್ಸ್ಟ್ ವೇರ್ ಮಾಡಿ ತೋರಿಸ್ತೀನಿ. ಇದು ಹೆಂಗ ಔಟ್ಫಿಟ್ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗ. ನೋಡ್ರಿ ಗೈಸ್ ಹೆಂಗ್ ಕಾಣಿಸ್ತೈತಿ ಅಂತಂದ್ರೆ, ಲುಕ್ ಚೆನ್ನಾಗೈತಲ್ಲ. ಸೊ ಬ್ಯಾಕ್ ಸೈಡ್ ನೋಡ್ರಿ, ಚೆನ್ನಾಗಿ ಕಾಣಿಸ್ತೈತಿ. ಎಷ್ಟು ಕಂಫರ್ಟಬಲ್ ಐತಿ. ವರ್ಕ್ ಅದೇ ಎಷ್ಟು ನೀಟಾಗಿ ಕಾಣಿಸ್ತೈತಿ. ಆಮೇಲೆ ಎಷ್ಟು ಲುಕ್ ಐತಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ರಿ. ನಿಮಗೆ ಹೆಂಗ ಅನಸ್ತಿ ಇದು ಈ ಟಾಪ್? ಚಂದ ಕಾಣತೈತೆ ಇಲ್ಲ ಹೇಳ್ರಿ. ಬರೀ ನೆಕ್ಸ್ಟ್ ನೋಡೋಣ. ನೋಡಿದ್ರಲ್ಲ ಅದು ಹೆಂಗ್ ಕಾಣಿಸ್ತೈತಿ ಅಂತಂದು ವೇರ್ ಮಾಡಿ ತೋರ್ಸೀನಿ. ಇವಾಗ ನೆಕ್ಸ್ಟ್ ಹೇಳದ್ನಲ್ಲ ಆಲ್ರೆಡಿ, ನಾನು ಓಪನ್ ಮಾಡಿ ನೋಡಿ ಇಟ್ಟೀನಿ. ಒಂದು ನೋಡ್ದೆ, ಅದು ನಂಗೆ ಕ್ವಾಲಿಟಿ ಇಷ್ಟ ಆಗ್ಲಿಲ್ಲ. ಸೊ ಹಂಗಾಗಿ ರಿಟರ್ನ್ ಮಾಡಿದೆ. ಅವಾಗಿಂದ ನಾನು ಓಪನ್ ಮಾಡಿ ನೋಡಿ ಚೆಕ್ ಮಾಡಿ ಇದನ್ ಮಾಡ್ತಾ ಇದ್ದೀನಿ. ಇದು ಟಾಪ್ ತರ ಈ ತರ ಐತಿ. ಚೆನ್ನಾಗೈತಿ. ಇದು ಕ್ವಾಲಿಟಿ ಇಲ್ಲೆಲ್ಲ ಇಲಾಸ್ಟಿಕ್ ಐತಿ, ಚೆನ್ನಾಗೈತಿ. ಅದ್ರ ಮೇಲ್ಗಡೆ ಈ ತರ ಜಾಕೆಟ್ ಬಂದೈತೆ, ಜೀನ್ಸ್ ಜಾಕೆಟ್ ಈ ತರ. ಇದು ಚೆನ್ನಾಗೈತೆ, ಓಕೆ ಐತೆ, ಚೆನ್ನಾಗೈತೆ. ಕಂಫರ್ಟಬಲ್ ಇರುತ್ತೆ ಹಾಕೊಂಡಾಗ. ಏನ್ ಅಷ್ಟೊಂದು ರಫ್ ಇಲ್ಲ, ಸಾಫ್ಟ್ ಆಗೈತೆ, ಚೆನ್ನಾಗೈತೆ. ಇದನ್ನು ವೇರ್ ಮಾಡಿ ತೋರಿಸ್ತೀನಿ ನಿಮ್ಗ. ಹೆಂಗ್ ಕಾಣಿಸತ್ ನೀವ ನೋಡ್ರಿ. ಫಿಟ್ಟಿಂಗ್ ಅದು ಕರೆಕ್ಟ್ ಫಿಟ್ ಆಗೈತೆ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ತೈತಿ. ವೇರ್ ಮಾಡಿ ತೋರಿಸ್ತೀನಿ, ಬರೀ ವೇರ್ ಮಾಡೋಣಂತ. ಈ ಡ್ರೆಸ್ ಹೆಂಗ್ ಕಾಣಿಸತೈತಿ, ಇಲ್ಲೆಲ್ಲ ಇಲಾಸ್ಟಿಕ್ ಬರುತ್ತೆ. ಸೊ ನನ್ಗೆ ಆತರ ಸ್ಲೀವ್ಲೆಸ್ ಬಟ್ಟೆ ಹಾಕೊಂಡು ನನ್ಗೆ ಅಭ್ಯಾಸ ಇಲ್ಲ. ಸೊ ಹಂಗಾಗಿ ಇದು ಕಂಫರ್ಟಬಲ್ ಐತಿ. ನಾನು ಜಾಕೆಟ್ ವೇರ್ ಮಾಡ್ತೀನಿ. ಹೆಂಗ ಅನಿಸ್ತ? ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದು ಡ್ರೆಸ್ಸು? ಸಖತ್ತಾಗಿ ಕಾಣಿಸ್ತೈತೆ ಗೈಸ್. 10/9 ಕೊಡ್ತೀನಿ ಇದಕ್ಕೆ. ಅಷ್ಟೊಂದು ಏನು ಇರಿಟೇಷನ್ ಆಗಲ್ಲ, ಕಂಫರ್ಟಬಲ್ ಐತಿ. ಇಲಾಸ್ಟಿಕ್ ಇರೋದ್ರಿಂದ ಓಕೆ 10/9 ಕೊಡ್ತೀನಿ. ನೆಕ್ಸ್ಟ್ ಟಾಪು, ಇದು ಆಫೀಸ್ ವೇರ್ ಚೆನ್ನಾಗಿರುತ್ತೆ. ನನಗೆ ಲ್ಯಾಬಿಗೆ ಹೋಗಕ್ಕ ಹಾಕೊಂಡು ಹೋಗಕ್ಕ ಚಲೋ ಇರುತ್ತೆ ಅಂತ ನಾನು ತರಿಸ್ತೀನಿ. ನಂಗೆ ಈ ತರ ಕಾಲರ್ ಇರೋದು ಇಷ್ಟ ರೀ. ನಾ ಎಲ್ ಸೈಜ್ ತರಿಸ್ತೀನಿ ಆಲ್ಮೋಸ್ಟ್. ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು ಅನ್ಸ್ತೈತಿ. ಎಲ್ ಸೈಜ್ ಈ ತರ ನಂಗೆ ಕಾಲರ್ ಇರೋದು ಇಷ್ಟ ಆಗ್ತೈತಿ. ಇದು ಚೆನ್ನಾಗೈತಿ, ಕ್ವಾಲಿಟಿ ಆಗ್ಲಿ ಮಟೀರಿಯಲ್ ಆಗ್ಲಿ. ಇದನ್ನು ವೇರ್ ಮಾಡಿ ತೋರಿಸ್ತೀನಿ ನಿಮ್ಗ.
ಇದ್ರದ್ದು ಪ್ರೈಸ್ ಸೈಡಿಗೆ ಹಾಕಿರ್ತೀನ್ರಿ ಎಲ್ಲಾರ್ದು. ಇವಾಗ ನೋಡಿದ್ನಲ್ಲ ಅದ್ರದ್ದು ಎಲ್ಲಾದ್ರದ್ದು ಸೈಡ್ಗೆ ಹಾಕಿರ್ತೀನಿ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು. ಆಮೇಲೆ ಲಿಂಕ್ನು ಹಾಕಿರ್ತೀನಿ. ನನ್ಗಿದು ಸ್ಪೆಷಲಿ ಇಷ್ಟ ಆಯ್ತು. ಕಲರ್ ಬಟ್ಟಿ ಚೆನ್ನಾಗೈತಿ. ಬರೀ ಇದು ಹೆಂಗ್ ಕಾಣಿಸ್ತೈತೆ ಅಂತ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ, ನೋಡ್ರಿ. ಚೆನ್ನಾಗೈತ್ರಿ ಗೈಸ್, ಇದನ್ನ ವೇರ್ ಮಾಡಿ ತೋರಿಸ್ತೇನೆ. ಇದು ಒಂಥರ ಸಖತ್ ಕಂಫರ್ಟಬಲ್ ಐತಿ, ನೋಡ್ತಾ ಇದ್ದೀರಲ್ಲ ಈ ತರ ಚೆನ್ನಾಗೈತಿ. ನಾ ಹೇಳಿದ್ನಲ್ಲ ಅವಾಗ್ಲೇ, ಈ ತರ ನನ್ಗೆ ನೆಕ್ ಕಾಲರ್ ಇದ್ರ ನಂಗೆ ಸಖತ್ ಇಷ್ಟ ಆಗ್ತೈತಿ. ಹೆಂಗ್ ಕಾಣಿಸತೈತಿ, ಚೆನ್ನಾಗೈತಿ ಆಫೀಸ್ ವೇರ್ ಹಾಕೊಂಡ್ ಹೋಗಾಕ. ಆಮೇಲೆ ಇಲ್ಲಿ ಔಟ್ ಸೈಡ್ ಶಾಪ್ ಅದು ಹೋದಾಗ ವೇರ್ ಮಾಡಕ್ ಚೆನ್ನಾಗಿರುತ್ತೆ, ಡಿಸ್ಕಂಫರ್ಟಬಲ್ ಇರಲ್ಲ, ಕಂಫರ್ಟಬಲ್ ಇರುತ್ತೆ. ಹೆಂಗೈತಿ ಕಮೆಂಟ್ ಮಾಡ್ರಿ. ಇದು ಓಕೆ 10 of 10 ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅವಾಗೆ. ನೋಡಿದ್ರಲ್ಲ ಅದು ವೇರ್ ಮಾಡಿ ಇನ್ಮೇಲೆ ಹೆಂಗ್ ಕಾಣಿಸಾತಿತ್ತು ಅಂತಂದು ಚಲೋ ಅನಿಸ್ತು ನನಗ್. ಲ್ಯಾಬಿಗೆ ಅದ್ ಹಾಕೊಂಡ್ ಹೋಗಕ್ ಚಲೋ ಐತಿ. ಸೊ ಹಂಗಾಗಿ ನಾನು ಅದಕ್ಕೆ 10 of 10 ಕೊಡ್ತೀನಿ ಗೈಸ್. ಇವಾಗ ನೆಕ್ಸ್ಟ್ ಇದು ಈ ತರ ನನ್ಗ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಜೀನ್ಸ್ ಮೇಲೆ ಚೆನ್ನಾಗ್ ಕಾಣಿಸ್ತೈತಿ, ಗುಜರಾತಿ ಸ್ಟೈಲ್ ತರ. ಹೌದು, ಗುಜರಾತಿ ಸ್ಟೈಲ್ ತರ ನಂಗೆ ಇಷ್ಟ. ಇದು ಇಲ್ಲಿವರೆಗೂ ನೆಕ್ ಕಾಲರ್ ಬರುತ್ತ, ಜೀನ್ಸ್ ಮೇಲೆ ಸಖತ್ ಕಾಣಿಸುತ್ತ. ಇದು ಹಿಂಗ ಫ್ರಂಟ್ ಕಟ್ ಐತಿ, ಸೈಡಿಗೆ ಕಟ್ಟಿಲ್ಲ, ಫ್ರಂಟ್ ಕಟ್ ಇರೋದು. ಇದು ಚೆನ್ನಾಗೈತಿ. ಇದನ್ನು ವೇರ್ ಮಾಡಿ ನಾ ನಿಮ್ಗೆ ತೋರಿಸ್ತೀನಿ. ಬರೀ ಇದಕ್ಕೆ ಎಷ್ಟು ನಾನು ರೇಟಿಂಗ್ಸ್ ಕೊಡ್ತೀನಿ ನೋಡೋಣ. ಫಿಟ್ಟಿಂಗ್ ಅದು ಯಾವ ತರ ಕೂರುತ್ತ ಅಂತಂದ. ಚೆನ್ನಾಗೈತ್ರಿ ಗೈಸ್, ವೇರ್ ಮಾಡ್ತೀನಿ. ಇದ್ರದ್ದು ಪ್ರೈಸ್ ಸೈಡ್ಗೆ ಹಾಕಿರ್ತೀನಿ, ನೋಡ್ಕೋಬಹುದು ನೀವು. ಲಿಂಕ್ನು ನಾನು ಹಾಕಿರ್ತೀನಿ, ಬರೀ ವೇರ್ ಮಾಡೋನದನ್ನ ನೋಡ್ರಿ ಗೈಸ್. ಈ ಟಾಪ್ ಹೆಂಗ್ ಕಾಣಿಸ್ತೈತಿ ಅಂತಂದು ನಂಗಂತ್ರ ಇದು ಸಖತ್ ಲುಕ್ ಅನ್ಸಾತೈತಿ ಅಂತ ಅನ್ಸಾತೈತಿ. ಸೊ ನಿಮಗ್ ಹೆಂಗ್ ಅನ್ಸೈತಿ? ಇದು ಚಂದ ಕಾಣತೈತಲ್ಲ. ಬಟನ್ಸ್ ಅದಾವ ಇಲ್ಲಿ. ನಂಗೆ ಈ ತರ ಕಾಲರ್ ಅಂದ್ರೆ ಏನೋ ಒಂಥರ ಸಖತ್ ಇಷ್ಟ ನನಗ. ಹೆಂಗ್ ಅನ್ಸಾತೈತ್ರಿ ಇದು ಟಾಪ್. ಬ್ಯಾಕ್ ಈ ತರ ಟಕ್ ಮಾಡ್ಕೊಳಕ್ ಕಸಿ ಅದಾವು, ಕಂಫರ್ಟಬಲ್ ಐತ್ರಿ, ಅಷ್ಟೊಂದೇನ್ ಇರಿಟೇಟ್ ಆಗಲ್ಲ. ಹೆಂಗ್ ಕಾಣಿಸತೈತಿ, ಮಸ್ತ್ ಆಗೈತಲ್ಲ. ಸೊ ಬರೀ ನೆಕ್ಸ್ಟ್ ನೋಡೋಣಂತ. ಸುಮ್ನೆ ಇಲ್ಲೇ ಹಿಂಗ ಸೋಗ್ ಮಾಡ್ಕೊಂಡ್ ನಿಂತ್ರ ವಿಡಿಯೋ ಲೆಂತ್ ಆಗುತ್ತೆ. ನಂಗೆ ಏನೋ ಇಷ್ಟ ಆಯ್ತ್ರಿ, ಎಷ್ಟು ಚಂದ ಕಾಣತೈತಲ್ಲ ಇದು. ನೆಕ್ಸ್ಟ್ ಟಾಪ್ಗೆ ಮೂವ್ ಆನ್ ಹೋಗೋಣ. ನಂಗೆ ಆತರ ಡಿಸೈನರ್ ಗುಜರಾತಿ ಸ್ಟೈಲ್ ಆತರ ಡ್ರೆಸ್ಸಿಂಗ್ ಮಾಡಕ್ ನಂಗೆ ಇಷ್ಟ ಆಗ್ತೈತಿ. ಆಫೀಸ್ ವೇರು ಚೆನ್ನಾಗ್ ಕಾಣಿಸ್ತೈತಿ, ಎಲ್ಲಾರು ದೇವಸ್ಥಾನ ಅದು ಹೋದಾಗೂ ಹಾಕೊಂಡ್ರು ಲುಕ್ ಅನಿಸ್ತೈತಿ. ಹೆಂಗ್ ಕಾಣಿಸತೈತ್ರಿ ಇದು, ಚೆನ್ನಾಗಿತ್ತಲ್ಲ. ಸೊ ನೆಕ್ಸ್ಟ್ ಏನ್ ಟಾಪ್ ಅಂತ ನೋಡೋಣ. ಇದು ನನ್ಗೆ ಇಷ್ಟರೊಳಗಂದ್ರೆ ಇದು ಬಹಳ ಫೇವ್ರೆಟ್ ಆಗೈತಿ. ಯೆಲ್ಲೋ ಕಲರ್ ಕಾಂಬಿನೇಷನ್ ಚೆನ್ನಾಗೈತಿ. ಇದಕ್ಕ ಎಂಬ್ರಾಯ್ಡ್ರಿ ವರ್ಕ್ ಐತ್ರಿ. ಸ್ಲೀವ್ಲೆಸ್ ಇಲ್ಲ ಐತ್ ನೋಡ್ರಿ ಗೈಸ್. ರೆಡ್, ಗ್ರೀನ್ ಆಮೇಲೆ ವೈಟ್ ಎಂಬ್ರಾಯ್ಡ್ರಿ ವರ್ಕ್. ಇದು ಸಿಂಪಲ್ ಆಗಿ ಚೆನ್ನಾಗೈತಿ. ಸ್ಲೀವ್ಲೆಸ್ ಬೇಡ ಅಂದ್ರ ನೀವು ಮೇಲ್ಗಡೆ ಜಾಕೆಟ್ ಅದ್ ಹಾಕೋಬಹುದು. ನನ್ಗಿದು ಮಟೀರಿಯಲ್ ಆಗ್ಲಿ, ಇದು ಡಿಸೈನ್ ಆಗ್ಲಿ ಫುಲ್ ಪ್ಲೇನ್ ಒಂಥರ ಸಖತ್ ಇಷ್ಟ ಆಯ್ತು. ನನ್ಗೆ ಇಷ್ಟ ಡ್ರೆಸ್ ಒಳಗಂದ್ರೆ ಇದು ನನಗ್ ಬಹಳ ಫೇವ್ರೇಟ್ ಆಗೈತಿ. ನಂಗೆ ಇದು ಬಹಳ ಇಷ್ಟ ಪಡ್ತವನಿ. ಕಡಿಮಿ ಬಜೆಟ್ ಒಳಗೆ, ಎಲ್ಲದಕಿನ್ನ ಕಡಿಮಿ ಬಜೆಟ್ ಅಂದ್ರೆ ಇದ ನಾನು ಕೊಟ್ಟಿದ್ದ. ಇದನ್ನ ಸ್ಕ್ರೀನ್ ಶಾಟ್ ಸೈಡಿಗೆ ಹಾಕಿರ್ತೀನಿ, ನೋಡ್ರಿ. ವೇರ್ ಮಾಡಿ ನೋಡೋಣ. ನೋಡ್ರಿ ಗೈಸ್, ಈ ಟಾಪ್ ಹೆಂಗ್ ಕಾಣಿಸತಿ ಅಂತ. ಇದು ವರ್ಕ್ ನೋಡ್ರಿ ಎಷ್ಟು ನೀಟಾಗಿ ಕಾಣಿಸ್ತೈತಿ. ಸ್ಲೀವ್ಲೆಸ್, ಇದಕ್ಕೇನ್ ಸ್ಲೀವ್ಸ್ ಕೊಟ್ಟಿಲ್ಲ ಸ್ಟಿಚ್ ಮಾಡ್ಸಕ್ಕ. ನಾನು ಇದ್ರ ಮೇಲೆ ಆಫೀಸ್ ಲ್ಯಾಬ್ಗೆ ಅದು ಹೋದ್ರೆ ಜಾಕೆಟ್ ಹಾಕೊಂತೀನಿ. ಎಪ್ರಾನ್ ಅಂತೂ ಇರುತ್ತೆ. ಫ್ಯಾಮಿಲಿ ಫಂಕ್ಷನ್ಗೆ, ನಾರ್ಮಲ್ ಮನೇಲಿ ಇರೋದಕ್ಕೆ ಚೆನ್ನಾಗೈತಿ. ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ, ಇಷ್ಟ ಆಯ್ತು ಇದು ಟಾಪ್. ನನ್ ಇಲ್ಲಷ್ಟೇ ಡಿಸೈನ್, ಇದು ಫುಲ್ ಪ್ಲೇನ್. ಸೊ ಕಾಂಬಿನೇಷನ್ ಚೆನ್ನಾಗೈತಿ ಗೈಸ್.
ಚೆನ್ನಾಗೈತಲ್ಲ. ನೆಕ್ಸ್ಟ್ ಟಾಪ್ಗೆ ಮೂವ್ ಆನ್ ಆಗೋಣ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ಇಲ್ಲಾಂದ್ರೆ ಫುಲ್ ಲೆಂತ್ ಆಗಿ ಹೋಗ್ಬಿಡುತ್ತ. ನೋಡುದ್ರಲ್ಲ ಅದು ಹೆಂಗ್ ಕಾಣಿಸ್ತೈತಿ ಅಂತಂದು. ಸೊ ನಾನು ಅದಕ್ಕೆ 10/10 ಕೊಡ್ತೀನಿ, ಯಾಕಂದ್ರೆ ನನಗೆ ಅದು ಬಹಳ ಇಷ್ಟ ಆಗೈತಿ. ಸೊ ಹಂಗಾಗಿ 10/10 ಕೊಡ್ತೀನಿ ಗೈಸ್. ನೆಕ್ಸ್ಟ್ ಲಾಸ್ಟ್ ಇದು ಒಂಥರ ಇಷ್ಟ ಆಗೈತಿ, ಕಾಟನ್ ಈ ತರ ಫ್ಯಾಬ್ರಿಕ್ ಇಷ್ಟ ನನಗೆ. ಇದು ಸಿಂಪಲ್ ಫಂಕ್ಷನ್ ಆಗ್ಲಿ ದೇವಸ್ಥಾನಕ್ಕಾಗ್ಲಿ ವೇರ್ ಮಾಡಕ್ ಚೆನ್ನಾಗಿರುತ್ತೆ. ಅಂಬ್ರೆಲಾ ತರ ಐತಿ. ಇದಕ್ಕೇನು ಕಟ್ಟೇನು ಇಲ್ಲ, ಲಾಂಗ್ ಗೌನ್ ತರ ಐತಿ. ಇದು ಸ್ಲೀವ್ಲೆಸ್. ಇದು ಚೆನ್ನಾಗೈತ್ರಿ ಗೈಸ್, ಇದು ಇಷ್ಟ ಆಯ್ತು ನನಗೆ. ಬರ್ರಿ ನೆಕ್ಸ್ಟ್ ಇದನ್ನ ವೇರ್ ಮಾಡಿ ನೋಡೋಣ. ಕಾಟನ್ ರೀ, ಇದು ಪ್ಯೂರ್ ಕಾಟನ್. ನನ್ಗೆ ಈ ತರ ಕಂಫರ್ಟಬಲ್ ಇರ್ಬೇಕು, ಇರಿಟೇಟ್ ಆಗ್ಬಾರ್ದು. ಸೊ ಹಂಗಾಗಿ ನಾ ಈ ತರ ಡ್ರೆಸ್ಗಳನ್ನ ಇಷ್ಟಪಡ್ತೀನಿ. ಇದನ್ನು ವೇರ್ ಮಾಡಿ ನೋಡೋಣ. ನೆಕ್ಸ್ಟು ಹೆಂಗ್ ಕಾಣಿಸ್ತೈತೆ ಅಂತಂದ್ರೆ ತೋರಿಸ್ತೀನಿ. ಇದಕ್ಕೆ ನಾನು ಹಾಕೊಳಗೇನ ಮುಂಚೆಗೆ ಹೇಳ್ಬಿಡ್ತೀನಿ, ನಂಗೆ ಈ ತರ ಕಾಟನ್ ಫ್ಯಾಬ್ರಿಕ್ ಇಷ್ಟ. 10/10 ಕೊಡ್ತೀನಿ ಗೈಸ್ ಇದಕ್ಕೆ ನಾನು. ಬರೀ ಇದನ್ನ ವೇರ್ ಮಾಡಿ ತೋರಿಸ್ತೀನಿ. ಇದು ಹೆಂಗ್ ಕಾಣಿಸತೈತಿ, ಇದು ಸ್ಲೀವ್ಲೆಸ್. ಈ ತರ ಮುಂದ್ಗಡೆ ಡಿಸೈನ್ ಐತಿ, ಮಲ್ಟಿ ಕಲರ್. ಸೊ ಫುಲ್ ಈ ತರ ಐತಿ. ಇದು ಪ್ಯಾಂಟ್ ಹಾಕೊಂಡಿಲ್ಲ ಅಂದ್ರೂ ನಡಿತೈತಿ, ಹಾಕೊಂಡ್ರು ನಡಿತೈತಿ. ಬಿಕಾಸ್ ಸೈಡ್ ಕಟ್ ಏನು ಇಲ್ಲ ಇದಕ್ಕ. ನೋಡಿ ಚೆನ್ನಾಗ ಪ್ಯೂರ್ ಕಾಟನ್ ಇದು, ಕಂಫರ್ಟಬಲ್ ಇರುತ್ತೆ, ಇರಿಟೇಷನ್ ಏನಾಗಲ್ಲ. ಸೊ ಹೆಂಗ್ ಕಾಣಿಸತೈತ್ರಿ ಗೈಸ್, ಇದು ಚಲೋ ಕಾಣಿಸತೈತಲ್ಲ. ಸೊ ಬರೀ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ನನ್ಗೆ ಇಷ್ಟು ವೇರ್ ಮಾಡಿದ್ರಲ್ಲಿ ನನಗೆ ಯಾವ್ದು ಸೂಟ್ ಆಗೈತೆ, ನನ್ಗೆ ಯಾವ್ದು ಚಂದ ಕಾಣತೈತಿ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಬರೀ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡೋಣ. ನೋಡಿದ್ರಲ್ಲ ಗೈಸ್ ಹೆಂಗಿತ್ತು, ಇಷ್ಟು ಟಾಪ್ಸ್ ನಾನು ತರಿಸಿದೀನಿ. ನನಗೆ ವರ್ತ್ ಅನಿಸ್ತು, ನಾನು ಕೊಡೋ ದುಡ್ಡಿಗೆ ಅವು ಇರೋ ಮೆಟೀರಿಯಲ್ಸ್ಗೆ ವರ್ತ್ ಅನಿಸ್ತು. ಸೊ ಹಂಗಾಗಿ ನಾನು ಇವನ್ನೆಲ್ಲ ತಗೊಂಡೆ. ಆಮೇಲೆ ಲಾಸ್ಟ್ ಒನ್ ನನ್ಗೆ ಆಮೇಲೆ ಎಲ್ಲೋ ಮತ್ತೆ ಲಾಸ್ಟ್ ಒನ್ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ. ಫ್ಯಾಬ್ರಿಕ್ ಒಂಥರ ಮೈ ಮೇಲೆ ಹಾಕೊಂಡಾಗ ಸ್ಮೂತ್ ಅಂಡ್ ಸಾಫ್ಟ್ ಆಗಿರ್ಬೇಕು, ಇರಿಟೇಟ್ ಆಗ್ಬಾರ್ದು. ನನ್ಗೆ ಆ ತರ ಬಟ್ಟೆ ಇಷ್ಟ ಆಗ್ತೈತಿ. ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು, ಸ್ಕಿಪ್ ಮಾಡ್ದೆ ನೋಡ್ರಿ. ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ. ನಿಮ್ಗೂ ಏನಾರ ಬೇಕಂತಂದ್ರ ಬುಕ್ ಮಾಡ್ಕೊರಿ, ಲಿಂಕ್ ಹಾಕಿರ್ತೀನಿ. ಕಡಿಮೆ ಬಜೆಟ್ ಒಳಗ ಇದೆ. 300 ಒಳಗಡೆನೆ, 350 300 ಒಳಗಡೆನೆ ಐತೆ ಎಲ್ಲಾನು. ಚೆನ್ನಾಗಿದಾವೆ ಎಲ್ಲ ಮಟೀರಿಯಲ್ಸ್. ನಾನು ಆಲ್ಮೋಸ್ಟ್ ರೇಟಿಂಗ್ಸ್ ನೋಡ್ಬಿಟ್ಟೆ ತರ್ಸೋದು. ಸೊ ಏನಾದ್ರು ಬುಕ್ ಮಾಡುವಾಗ ಅಲ್ಲಿ ಕಸ್ಟಮರ್ಸ್ ಹಾಕಿರ್ತಾರೆ ತಗೊಳದ್ನ, ಅದನ್ನ ನೋಡ್ಕೊಂಡು ರೇಟಿಂಗ್ಸ್ ನೋಡ್ಕೊಂಡು ಬುಕ್ ಮಾಡೋದ್ ಬೆಟರ್ ಅನಿಸ್ತೈತಿ. ಒಂದೊಂದ್ಸತಿ ಹಂಗಾದ್ರು ಒಂದ್ ತರ್ಸಿದ್ನಲ್ಲ, ಹೇಳಿದ್ನಲ್ಲ ರಿಟರ್ನ್ ಮಾಡಿದೆ ನಾನು ಅಂತ, ನಂಗೆ ಅದೇನೋ ಫ್ಯಾಬ್ರಿಕ್ ಇಷ್ಟ ಆಗ್ಲಿಲ್ಲ. ಸೊ ಹಂಗಾಗಿ ರಿಟರ್ನ್ ಮಾಡಿದೆ ನಾನು. ಹೆಂಗ್ ಅನಿಸ್ತ್ರಿ ಗೈಸ್ ಈ ವಿಡಿಯೋ ನೋಡಿ? ನಿಮಗೆ ಈ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ. ನೆಕ್ಸ್ಟ್ ನಾನು ಹೆಂಗ್ ಮಾಡ್ಬೇಕಂತ ವಿಡಿಯೋ ನನಗೆ ಐಡಿಯಾ ಸಿಗುತ್ತಾ ಲೈಕ್ ಡಿಸ್ಲೈಕ್ ಮೇಲೆ. ಕಮೆಂಟ್ ಮಾಡ್ರಿ ಯಾವ ಡ್ರೆಸ್ ನಿಮ್ಗೆ ಚಂದ ಅನಿಸ್ತೈತಿ ಅಂತ ತಿಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನೆ. ಬಾಯ್. ಪ್ಲೀಸ್ ಸಪೋರ್ಟ್ ಮಾಡ್ರಿ ನನ್ನ ಚಾನಲ್ಗೆ. ಬಾಯ್ ಬಾಯ್.